ಹರೇ ಶ್ರೀನಿವಾಸ. ಇದು ಮೆಂತ್ಯದ ದೋಸೆ ವಿತೌಟ್ ಉದ್ದಿನಬೇಳೆ ಹಾಕೋದೇ ಇಲ್ಲ. 3 ಅಕ್ಕಿ, 1 ಮೆಂತ್ಯನ ಚೆನ್ನಾಗಿ ಕೆಂಪಾಗಿ ಹುರ್ಕೋಬೇಕು. ಹುರ್ಕೊಂಡು ಅದನ್ನು ಅಕ್ಕಿ ಜೊತೆ ನೆನೆ ಹಾಕಿಬಿಡೋದು. ಹುರಿದ ಮೇಲೆ ಸೇಮ್ ದೋಸೆ ರಾತ್ರಿ ನೆನೆಟ್ಟು ಮುಂಜಾನೆ ರುಬ್ಬಿಕೊಂಡು ಸಾಯಂಕಾಲ ಮಾಡೋದು, ಇಲ್ಲ ಸಾಯಂಕಾಲ ನೆನೆಟ್ಟು ಮುಂಜಾನೆ ರುಬ್ಬಿ ಸಾಯಂಕಾಲ ಮಾಡೋದು. ಇಲ್ಲ ಅಂದರೆ ಮುಂಜಾನೆ ನೆನೆಟ್ಟು ಸಾಯಂಕಾಲ ರುಬ್ಬಿ ಮರುದಿನ ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು. ನಾನು ಅದರೊಳಗೆ ಟೊಮೆಟೊ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಇಂಗು, ಉಪ್ಪು ಹಾಕಿ ಮಾಡ್ತಾಯಿದ್ದೀನಿ. ಪ್ಲೇನ್ ದೋಸೆನೂ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಹೆಲ್ತಿಗೆ ತುಂಬ ಒಳ್ಳೆಯದು. ಫುಲ್ ಮೆಂತ್ಯ, ಉದ್ದಿನಬೇಳೆ ಇಲ್ಲೇ ಇಲ್ಲ ಇದಕ್ಕೆ. ಕೋಸು ಹಾಕ್ಬೋದು. ನಾನು ಕೋಸು ಹಾಕಿದ್ದೀನಿ ಸಣ್ಣ ಹೆಚ್ಚಿ, ಇಲ್ಲ ಪ್ಲೇನ್ ದೋಸೆ ಚಟ್ನಿನೂ ಮಾಡ್ಕೋಬೋದು. ಫುಲ್ ಉದ್ದಿನಬೇಳೆ ಇಲ್ದಂಗೆ ಮಾಡ್ಕೊಬೋದು ದೋಸೆ. ಕೆಲವು ಜನ ಉದ್ದಿನಬೇಳೆ ಬೇಡ ಅಂತಾರಲ್ಲ, ಅಂಥವರಿಗೆ, ಶುಗರ್ ಇದ್ದವರಿಗೆ ತುಂಬ ಒಳ್ಳೆಯದು. ನಾವು ಹೇಳೋ ಅಡುಗೆ ಎಲ್ಲ ಆಲ್ಮೋಸ್ಟು ತುಂಬ ಹಳೆಯ ಅಡುಗೆಗಳು. ಎಲ್ಲ ಖಾರ, ಕೊತ್ತಂಬರಿ, ಆಮೇಲೆ ಇದು ಹಾಕಿದ್ದದಕ್ಕೆ ಏನು ಸೈಡ್ ಡಿಶ್ ಏನೂ ಬೇಕಾಗಲ್ಲ. ಬರೀ ಮೊಸರು ಇಲ್ಲ ಬಟರು ಇಲ್ಲ ತುಪ್ಪ ಹಚ್ಕೊಂಡು ತಿನ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಹೆಲ್ತಿಗೂ ತುಂಬ ಒಳ್ಳೆಯದು. ಓಕೆ. ಹರೇ ಶ್ರೀನಿವಾಸ.